ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಆಕಾಶ್ ಸರ್. ಇದು ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚರಿ. ದಿನನಿತ್ಯದಂತೆ ಇವತ್ತು ಕೂಡ ಹೊಸ ಟಾಪಿಕ್ ಅಲ್ಲ, ಹಳೆಯ ಟಾಪಿಕನ್ನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ರಿಪೀಟೆಡ್ ಕ್ವಶನ್ಗಳನ್ನು, ಹಳೆಯ ಕ್ವಶನ್ ಪೇಪರಲ್ಲಿ ಕೇಳಿದಂಥ ಕ್ವಶನ್ಗಳನ್ನು ಏನು ಮಾಡ್ತಾಯಿದ್ದೀನಿ ಅಂದರೆ ರಿಪೀಟಾಗಿ ಮತ್ತೆ ಬಿಡಿಸುವಂಥದ್ದು ಕೆಲಸವನ್ನು ಏನು ಮಾಡ್ತಾಯಿದ್ದೀನಿ ಇವತ್ತು ಮಾಡ್ತಾಯಿದ್ದೀನಿ. ಯಾಕಂತಂದರೆ ಎಲ್ಲ ಟಾಪಿಕ್ಕು ಕವರ್ ಆಗಿರೋದ್ರಿಂದ, ಮೆಂಟಲ್ ಅಬಿಲಿಟಿ ಮತ್ತು ಮ್ಯಾಥ್ಸು ಎಲ್ಲ ಟಾಪಿಕ್ಗಳು ಕವರ್ ಆಗಿರೋದ್ರಿಂದ ಈ ಮೆಂಟಲ್ ಅಬಿಲಿಟಿಯಲ್ಲಿ ಕೆಲವೊಂದಿಷ್ಟು ಟಾಪಿಕ್ಗಳನ್ನು ರಿಪೀಟ್ ಮಾಡ್ತೀನಿ. ಅಂದರೆ ಎಲ್ಲ ಟಾಪಿಕ್ಗಳನ್ನ ರಿಪೀಟ್ ಮಾಡಬೇಕು ಅಂತಂದರೆ ಹಳೆಯ ಕ್ವಶನ್ ಪೇಪರ್ಗಳು ಎಲ್ಲವನ್ನು ಏನು ಮಾಡ್ತೀನಿ ಅಂದರೆ ಅದರಲ್ಲಿ ಕೇಳಿದಂಥ ಕ್ವಶನ್ಗಳನ್ನ ಏನು ಮಾಡೋಣ ಅಂತಂದರೆ ರಿಪೀಟ್ ಮಾಡುವಂಥ ಕೆಲಸವನ್ನು ಮಾಡೋಣ. ಅದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು, ಡಿಫಿಕಲ್ಟ್ ಇರುವಂಥ ಕ್ವಶನ್ಗಳನ್ನು ಮತ್ತು ಅದನ್ನು ಸರಳೀಕರಣ ಮಾಡಿ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದ್ರ ಜೊತೆ ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇವತ್ತಿನ ದಿವಸ ಮತ್ತೊಂದು ವಿಚಾರ ನಿಮ್ಗೆ ಹೇಳ್ಬೇಕಂತಂದರೆ, ಈ ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟ್ರಲ್ಲಿ ಹಲವಾರು ವಿದ್ಯಾರ್ಥಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದಾರೆ, ಅದಕ್ಕೆ ಸಪೋರ್ಟ್ ಕೂಡ ಮಾಡ್ತಾಯಿದ್ದಾರೆ. ಹಾಗಾಗಿ ತಾವು ಕೂಡ ಏನು ಇವತ್ತೇ ಮೊದಲಿಗೆ ಏನು ನೋಡ್ತಾ ಇದ್ದೀರಾ, ಇವತ್ತಿನ ಒಂದು ಹೊಸದಾಗಿ ಯಾರಾದರೂ ಜಾಯ್ನ್ ಆಗಿದ್ದರೆ ಒಂದು ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ರಿಲೇಟಿವ್ಸ್ಗೆ ಯಾರು ಆಕಾಂಕ್ಷಿಗಳಿರ್ತಾರೆ, ನಿಮ್ಗೆ ಗೊತ್ತಿರುವಂಥ ಆಕಾಂಕ್ಷಿಗಳು ಯಾರು ಇರ್ತಾರೆ ಅಂದರೆ ಈ ಒಂದು ಎಕ್ಸಾಮನ್ನು ಕಟ್ಟಿರುವಂಥ SSC JDN ಎಕ್ಸಾಮನ್ನು ಕಟ್ಟಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನು ಮಾಡಂತಂದರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಅವರಿಗೆ ಅಷ್ಟು ಸ್ವಲ್ಪ ನಿಮ್ಮಿಂದ ಒಂದು ಅಳಿಲು ಸೇವೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ಏನು ಮಾಡೋಣ ಅಂತಂದರೆ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಇವತ್ತಿನ ಟಾಪಿಕ್ ಯಾವುದು ಅಂತ ಅನ್ನೋದು ನೋಡಿದ್ರೆ ನಾವಿಲ್ಲಿ ಸಾಮ್ಯತೆ ಅಥವಾ ಸಿಮಿಲಾರಿಟಿ ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡುವಂಥದ್ದು. ರೈಟ್, ಸಿಮಿಲಾರಿಟಿ ಅಂತ ನಿಮ್ಗೆ ಆಲ್ರೆಡಿ ನಾನು ಏನು ಮಾಡಿದೆ ಅಂತ ಬಗ್ಗೆ ಡಿಟೇಲ್ಡ್ ಆಗಿ ಏನು ಮಾಡಿದೆ ಅಂತಂದರೆ ಹಳೆಯ ವಿಡಿಯೋದಲ್ಲಿ ನೋಡಿದ್ದೀನಿ. ಅದನ್ನು ಏನು ಮಾಡಿ ಅಂತಂದರೆ ಒಂದು ಸಲ ಚೆಕ್ ಮಾಡಿ ಅದನ್ನು ನೋಡಿ ಇನ್ನಷ್ಟು ನಿಮಗಿಲ್ಲಿ ಅದನ್ನು ನೋಡಿದ ಕೂಡಲೇ ಏನಾಗ್ತದೆ ಅಂದರೆ ಬಿಡಿಸುವಂಥ ಒಂದು ವ್ಯವಸ್ಥೆ ಏನಿದೆಯಲ್ಲ ಇನ್ನಷ್ಟು ಸರಳ ಆಗುವಂಥದ್ದು ಇರ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಹಳೆಯ ವಿಡಿಯೋಗಳನ್ನು ನೋಡಿದ ನಂತರ ಅದನ್ನು ನೋಡಿ ಮತ್ತು ಅದ್ರ ಜೊತೆಗೆ ಈ ಒಂದು ವಿಡಿಯೋಗಳನ್ನು ಕೂಡ ನೋಡಿ. ಯಾಕಂದರೆ ಅದನ್ನ ಅಲ್ಲಿ ಇನ್ ಡಿಟೇಲಾಗಿ ಸಾಮ್ಯತೆ ಅಂದರೆ ಏನು, ಯಾವ ರೀತಿಯಾಗಿ ಬಿಡಿಸಬೇಕು, ಅದರ ಕಾನ್ಸೆಪ್ಟ್ ಯಾವ ರೀತಿಯಾಗಿರ್ತದೆ ಎಲ್ಲವನ್ನೂ ಡಿಟೇಲಾಗಿ ಹೇಳಿದ್ದೀನಿ. ಇವಾಗ ಏನು ಮಾಡ್ತಾರೆ ಅಂದರೆ ಮುಂದಿನ ಭಾಗ, ಅದರ ಮುಂದುವರೆದ ಭಾಗ ಏನು ಮಾಡ್ತಾರೆ ಅಂದರೆ ಜಸ್ಟ್ ಕ್ವಶನ್ಗಳನ್ನ ಇಲ್ಲಿ ಸಾಲ್ವ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಅದನ್ನು ಆ ವಿಡಿಯೋ ಸಾಮ್ಯತೆಯನ್ನು ನೋಡಿ ಇದನ್ನು ಬಿಡಿಸ್ದೆ ನಿಮ್ಗೆ ಇನ್ನಷ್ಟು ಈಸಿ ಆಗ್ತದೆ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಹಾಗಾಗಿ ಕೇಳಿರುವಂಥ ಈ ಸಾಮ್ಯತೆಯಲ್ಲಿ ಕೇಳಿರುವಂಥ ಹಳೆಯ ಕ್ವಶನ್ ಪೇಪರ್ಗಳಲ್ಲಿ ಕೊಟ್ಟಂಥ ಕ್ವಶನ್ಗಳನ್ನ ಏನು ಮಾಡಿದೆ ಅಂತಂದರೆ ನಿಮಗಿಲ್ಲಿ ಬರೆದಿರುವಂಥದ್ದು. ಹಾಗಾಗಿ ಆ ಕ್ವಶನ್ ಪೇಪರ್ಗಳನ್ನು ಯಾವ ರೀತಿಯ ಕ್ವಶನ್ಗಳನ್ನ ಕೇಳಿದ್ದಾರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಏನು ಮಾಡೋಣ ಅಂತಂದರೆ ಇವಾಗ ನೋಡ್ತಾ ಹೋಗೋಣ. ಕೆಳಗಿನ ಪ್ರಶ್ನೆಗಳಲ್ಲಿ ನೀಡಲಾದ ಪರ್ಯಾಯಗಳಿಂದ ಪ್ರಶ್ನೆಗೆ ಸಂಬಂಧಿಸಿದ ಅಕ್ಷರಗಳನ್ನು ಆಯ್ಕೆ ಮಾಡಿ. ಈ ಕೆಳಗೇನು ಕೊಟ್ಟಿರ್ತಾರಲ್ಲ ಇದಕ್ಕೆ ಪರ್ಯಾಯವಾಗಿ ಸಂಬಂಧ ಇರೋಂಥ ಅಕ್ಷರಗಳನ್ನ ಆಯ್ಕೆ ಮಾಡಬೇಕಾಗಿರ್ತದೆ. ಹಾಗಾಗಿ ಈ ರೀತಿಯಾಗಿ ಅಲ್ಫಾಬೆಟ್ಗಳನ್ನು ಕೊಟ್ಟಾಗ ನಾವಿಲ್ಲಿ ನಿಮ್ಗೆ ಕೋಡಿಂಗ್ ಡಿಕೋಡಿಂಗನ್ನು ಹೇಳಿದ ಹಾಗೆ ಈ ಒಂದು ಪ್ಯಾಟರ್ನ್ ಇದೆಯಲ್ಲ A to Z ಅದನ್ನೇನು ಮಾಡ್ಬೇಕಂದ್ರೆ ನಾವಿಲ್ಲಿ ಮೊದಲೇ ಎಕ್ಸಾಮ್ನಲ್ಲಿ ಬರೆದಿಟ್ಕೊಂಡಿರ್ತೀವಿ. ಯಾಕೆ ಕೋಡಿಂಗ್ ಬಂದಂಥ ಒಂದು ಸಂದರ್ಭದಲ್ಲಿ ಅದು ಭಾಳಷ್ಟು ಹೆಲ್ಪ್ಫುಲ್ ಆಗಿರ್ತದೆ. ಹಾಗಾಗಿ ಈ ಸಾಮ್ಯತೆಯಲ್ಲೂ ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಕಾನ್ಸೆಪ್ಟ್ A to Z ಅಲ್ಫಾಬೆಟ್ಗಳು ನಮಗಿಲ್ಲಿ ಭಾಳಷ್ಟು ಮುಖ್ಯ ಆಗ್ತವೆ. ಯಾಕೆಂತಂದರೆ ಅತಿ ಹೆಚ್ಚಾಗಿ ಈ ಒಂದು ಸಾಮ್ಯತೆಯಲ್ಲಿ ಅತಿ ಹೆಚ್ಚಾಗಿ ಅಲ್ಫಾಬೆಟ್ಗಳ ಮೇಲೆ ಏನಿರ್ತಂದರೆ ಕ್ವಶನ್ಗಳು ಜಾಸ್ತಿ ಇರ್ತವೆ. ಇನ್ನು ಕೆಲವೊಂದಿಷ್ಟು ಈ ರೀತಿಯಾದಂಥ ಒಂದು ಕ್ವಶನ್ಗಳು ಏನು ಮಾಡ್ತಾರೆ, ಕೆಲವೊಂದಿಷ್ಟು ಟೈಮ್ ಕೇಳುವಂಥದ್ದು ಸಹಜವಾಗಿ ಕೇಳುವಂಥದ್ದು. ಹಾಗಾಗಿ ಅತಿ ಹೆಚ್ಚಾಗಿ ಅಲ್ಫಾಬೆಟ್ಗಳ ಮೇಲೆ ಜಾಸ್ತಿ ಕೇಳ್ತಾರೆ. ಹಾಗಾಗಿ ಇದಕ್ಕೆ ಜಾಸ್ತಿ ಏನು ಮಾಡಿ ಅಂತಂದರೆ ಫೋಕಸ್ ಮಾಡಿ. ಏನಿದೆ ಇಲ್ಲಿ ಸಾಮ್ಯತೆ ಅಥವಾ ಪರ್ಯಾಯ ಏನಿದೆಪ್ಪ ಅಂತಂದರೆ ಕೆಳಗೆ ಪ್ರಶ್ನೆಯಲ್ಲಿ PTX RVZ ಆದರೆ CGK ವಾಟ್ ಅಂತ ಏನು ಮಾಡ್ತಾರೆ ಅಂತಂದರೆ ಕ್ವಶನ್ ಕೇಳಿರುವಂಥದ್ದು. ಹಾಗಾಗಿ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ನಾವಿಲ್ಲಿ ಮೊದಲಿಗೆ ನೋಡೋದಾದರೆ PTX ಅನ್ನು ಏನು ಮಾಡಿದ್ದಾರೆ ಅಂತಂದರೆ RVZ ಅಂತ ಏನು ಮಾಡಿದ್ದಾರೆ ಅಂತಂದರೆ ಬರೆದಿರುವಂಥದ್ದು. ರೈಟ್, ಹಾಗಿದ್ರೆ ಅದಕ್ಕೆ ಇರುವಂಥ ಡಿಫ್ರೆನ್ಸಿಯೇಟ್ ಏನೇನಿದೆ ಅಂತ ನಾವಿಲ್ಲಿ ನೋಡೋದಾದರೆ PQ R+2 ಇದೆ, PQ+1 R+2. ರೈಟ್, ಅದಾದ ನಂತರದಲ್ಲಿ PTX T ನಂತರ ಫಿ ಇದೆ, T+1 +2 U ಫಿ ಇಲ್ಲೂ ಕೂಡ +2 ಇರುವಂಥದ್ದು. ರೈಟ್, XZ X+1 +2 Z ಆಗಿರೋದ್ರಿಂದ +2 ಆಗಿರ್ತದೆ. ಹಾಗಾದರೆ ನಮಗೆ ಇಲ್ಲಿ ಕೊಟ್ಟಿರುವಂಥದ್ದು CGK. ರೈಟ್, ಇಲ್ಲಿ ಕೊಟ್ಟಿರುವಂಥದ್ದು CGKನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನಾವಿಲ್ಲಿ ನೋಡೋದಾದರೆ ಅಲ್ಲೂ ಕೂಡ ಏನು ಮಾಡ್ತೀವಿ ಅಂತ ನಾವಿಲ್ಲಿ +1 +2 ಮತ್ತು +2 ಅಂತ ನೋಡೋದಾದರೆ CGK +2 ರೈಟ್. ಏನಿದೆ ಇಲ್ಲಿ C+1 +2 ಅಂದರೆ DE
ಅದಾದ ನಂತರದಲ್ಲಿ ಜಿ ಎಚ್ ಐ ಇ ಐ ಇ ಐ ಕೆ +2 ಕೆ ಆದ ನಂತರ ಎಲ್ ಮತ್ತು ಎಮ್ +1 ಮತ್ತು +2 ಎಮ್ ಇ ಐ ಎಮ್ ಬರುವಂಥ ನಮಗಿಲ್ಲಿ ಆನ್ಸರ್ ನೋಡೋದಾದರೆ ನಮಗಿಲ್ಲಿ ಎ ಬಿ ಸಿ ಇ ಐ ಎಮ್ ಈಸ್ ದ ರೈಟ್ ಆನ್ಸರ್. ಹಾಗಾಗಿ ಸಿ ಈ ಒಂದು ಕ್ವಶನ್ಗೆ ಏನಾಗ್ತದೆ ಅಂತಂದರೆ ಸಿ ಕ್ವಶನ್ ಇಲ್ಲಿ ಸಿ ಆನ್ಸರ್ ಹೇಗಿರ್ತದೆ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದಾಗ ಸಿ ಆನ್ಸರ್ ಹೇಗಿರ್ತದೆ ಅದು ರೈಟ್ ಆಗಿರ್ತದೆ. ಹಾಗಾಗಿ ಏನು ಕೊಟ್ಟಿರುವಂಥ ವಿಷಯ ಏನಿದೆ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಅಂದಾಗ ಈ ಒಂದು ಸಾಮ್ಯತೆಯಲ್ಲಿ ಕೊಟ್ಟಿರುವಂಥ ಒಂದು ಪರ್ಯಾಯ ಪದ ಏನಿರ್ತದಲ್ಲ, ಪರ್ಯಾಯ ಪ್ರಶ್ನೆ ಏನಿರ್ತದಲ್ಲ, ಅದನ್ನು ಸಾಮ್ಯತೆ ಅಕ್ಷರಗಳಿಗೆ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಏನು ಮಾಡ್ತಾರೆ ಅಂದರೆ ಇವೆರಡು ಪದಗಳು ಭಾಳಷ್ಟು ಇಂಪಾರ್ಟೆಂಟಾಗಿ ನಾವು ಇಲ್ಲಿ ಹೇಳುವಂಥದ್ದು. ಇದರ ಮೇಲೆ ಏನಾಗ್ತದೆ ಅಂತಂದರೆ ನೆಕ್ಸ್ಟ್ ಇರುವಂಥ ಒಂದು ಆನ್ಸರ್ ನಮಗಿಲ್ಲಿ ಕಂಡುಹಿಡ್ಕೊಳ್ಳೋಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗಾದರೆ ಇಲ್ಲಿ ಈ ರೀತಿ ಇದೆ 1 2 ಮತ್ತು 3 ಕ್ವಶನ್ 3 ರೀತಿಯಾದಂಥ ಆಲ್ಫಾಬೆಟ್ಗಳನ್ನು ಕೊಟ್ಟು ಅದಕ್ಕೆ ಮತ್ತೊಂದು ರೀತಿಯ ಕ್ವಶನನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನೋಡಿ ಕೊಟ್ಟಿರೋದು ಎರಡೇ ಎರಡು. ಹಾಗಾಗಿ ಈ ಕೆಳಗಿನ ಪ್ರಶ್ನೆಗಳಲ್ಲಿ ನೀಡಲಾದ ಆಯ್ಕೆಗಳಿಂದ ಸಂಬಂಧಿಸಿದ ಅಕ್ಷರಗಳನ್ನು ಜೋಡಿಯನ್ನು ಆಯ್ಕೆ ಮಾಡಿ. ಕೊಟ್ಟಿರುವಂಥ ನೀಡಿದಂಥ ಆಯ್ಕೆಗಳಿಗೆ ಅಕ್ಷರಗಳನ್ನು ಜೋಡಣೆ ಮಾಡಬೇಕಾಗಿರ್ತದೆ. ಹಾಗಾಗಿ ಏನಿದೆ ಆ ಜೋಡಣೆ ಆಗಿದ್ದರೆ ನಮಗಿಲ್ಲಿ ಆರ್ ಪಿ ಡಿ ಅನುಪಾತ WUI ಅನ್ನು ಕೊಟ್ಟಿರುವಂಥದ್ದು. ರೈಟ್, ಹಾಗಿದ್ರೆ ನಾವಿಲ್ಲಿ ನೋಡೋಣ ಏನಿದೆ ಆರ್ ಪಿ ಡಿ WUI ಯಾವ ರೀತಿಯಾದ ಸಂಬಂಧ ನಾವಿಲ್ಲಿ ನೋಡ್ಕೊಳ್ಳುವಂಥದ್ದು. ರೈಟ್, ಹಾಗಿದ್ದಾಗ ಆರ್ಗೆ ಮತ್ತು ಡಬ್ಲ್ಯೂಗೆ ಇರುವಂಥ ವ್ಯತ್ಯಾಸಗಳು ಎಷ್ಟು ಅಂತ ನಾವಿಲ್ಲಿ ನೋಡೋದಾದರೆ ಆರ್ ಎಲ್ಲಿದೆ, ಡಬ್ಲ್ಯೂ ಇಲ್ಲಿದೆ. +1 +2 +3 +4 +5 ಅಂತ ಇರೋದು. ಪಿ ಮತ್ತು ಯುಗಿರೋದು +1 +2 +3 +4 +5. ಅದಾದ ನಂತರದಲ್ಲಿ ಡಿ ಎಲ್ಲಿದೆ, ಡಿ +1 +2 +3 +4 +5. ರೈಟ್, ಇಲ್ಲಿ ನೋಡಿ ಆರ್ ಡಬ್ಲ್ಯೂ ಮುಂದೆ ಇರುವಂಥ 5 ಅಕ್ಷರಗಳನ್ನ 5ನೇ ಅಕ್ಷರ ನಾವು ಇಲ್ಲಿ ಡಬ್ಲ್ಯೂ ಅಂತ ಬರೆದೀವಿ. ಪಿ ಇಂದ 5ನೇ ಅಕ್ಷರ 1 2 3 4 5 5ನೇ ಅಕ್ಷರ ಯು ಬರೆದಿದ್ದೀವಿ. ಅದಾದ ನಂತರದ ಡಿ ಆದ ನಂತರದಲ್ಲಿ +1 +2 +3 +4 +5 ಐ ಅಂತ ಏನು ಮಾಡಿದ್ದಾರೆ ಅಂತಂದರೆ ಕೊಟ್ಟಿರುವಂಥದ್ದು. ಹಾಗಾದರೆ ಪ್ಯಾಟರ್ನ್ ಏನು ಸಿಗ್ತಿಲ್ಲ ನಮಗಿಲ್ಲ ಅಂತಂದರೆ ಕೊಟ್ಟಿರುವಂಥ ಈ ಒಂದು 2 ಪದಗಳಲ್ಲಿ ಕಾಮನ್ ಆಗಿ ಅದರಲ್ಲಿ 5ನೇ ಪದ ಏನಾಗಿರ್ತದೆ ಅಂದರೆ ಅದರ ಪರ್ಯಾಯ ಉತ್ತರ ಆಗಿರ್ತದೆ. ಹಾಗಾಗಿ ಇಲ್ಲಿ ನಮಗಿಲ್ಲಿ ಕೊಟ್ಟಿರೋದ ಕ್ವಶನ್ ಮಾರ್ಕ್ ಇಲ್ಲೇ ಇದೆ. ಇಲ್ಲಿ ಇನ್ನೊಂದು ಈ ರೀತಿಯಾಗಿ ಏನು ಮಾಡಿದ್ದಾರೆ ಅಂತಂದರೆ ಕೊಟ್ಟಿರೋದಿಲ್ಲ. ಹಾಗಾಗಿ ಇರುವಂಥದ್ದೇ ಈ ಕೊಟ್ಟಿರೋಂಥ ಆನ್ಸರ್ಗಳಲ್ಲಿ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾದಂಥ ಉತ್ತರ ಅಂತ ನಾವು ಯಾಕೆ ಕಂಡುಕೋಬೇಕಂತಂದರೆ ಈ ಒಂದು XYMCDRಗೆ 5 ಡಿಫ್ರೆನ್ಸ್ ಇರಬೇಕು. ಅದಾದ ನಂತರದಲ್ಲಿ LDKCFKಗೆ 5 ಡಿಫ್ರೆನ್ಸ್ ಇರಬೇಕು. BACಗೆ OTTಗೆ 5 ಡಿಫ್ರೆನ್ಸ್ ಇರಬೇಕು. 5 5 5 ಆ ರೀತಿಯಾಗಿ XOLUPL ಈರಿಗೆ ಹೇಗೆ ಮಾಡ್ಬೇಕಂತ ನಾವಿಲ್ಲಿ 5 ಡಿಫ್ರೆನ್ಸ್ ಇರುವಂಥ ಒಂದು ಕಾನ್ಸೆಪ್ಟನ್ನು ಏನು ಮಾಡ್ತೇವೆ ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಕೊಟ್ಟಿರುವಂಥ ಆಪ್ಷನ್ಗಳನ್ನು ಇಲ್ಲಿ ಯಾವುದು ಸರಿಯಾದಂಥ ಉತ್ತರ ನಾವಿಲ್ಲಿ ನೋಡ್ಕೋಬೇಕಾದ್ರೆ XYM ಇಂದ C 5 ಆಗ್ತದಾ, X +1 +2 +3 +4 +5 ಓಕೆ +5 ಸಿಕ್ಕಿರುತ್ತೆ ಇಲ್ಲಿ. Yದಿಂದ +1 +2 +3 +4 +5 5 ಇರುವಂಥದ್ದು. ನೆಕ್ಸ್ಟ್ ಎಮ್ದಿಂದ ಆರ್ M +1 +2 +3 +4 +5 ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಎ ಆಗಿರ್ತದೆ. ಹಾಗಿದ್ದಾಗ ಉಳಿದಂಥವನ್ನು ನೋಡ್ಕೊಳ್ಳೋದಾದರೆ ಇಲ್ಲಿ ಏನಪ್ಪ ಅಂತಂದರೆ ಎಲ್ ಇಂದ ಸಿಗೆ ರಿವರ್ಸ್ ಯಾವುದು ಕೂಡ ಇಲ್ಲ, ಮೈನಸ್ ಯಾವುದು ಕೂಡ ಇಲ್ಲ. -1 -2 -3 -4 -5 -6 -7 -8 -9 ಬರುವಂಥದ್ದು ಅದು ತಪ್ಪಾಗಿರ್ತದೆ. ಅದಾದ ನಂತರದಲ್ಲಿ ಬಿದಿಂದ ಓ ಬಿ +1 +2 +3 +4 +5 +6 7 8 9 10 11 12 13 ಇರುವಂಥದ್ದು. ಹಾಗಾಗಿ ಅದು ಕೂಡ ಬರೋದಿಲ್ಲ. ಅದಾದ ನಂತರದಲ್ಲಿ ಎಕ್ಸ್ದಿಂದ ಯುಗೆ ಎಷ್ಟಿದೆ ಅಂತಾರೆ -1 -2 -3 ಇರೋದ್ರಿಂದ ಅದು ಕೂಡ ಸರಿಯಾದಂಥ ಉತ್ತರ ಆಗಿರೋದಿಲ್ಲ. ಹಾಗಾಗಿ
ಕೊಟ್ಟಂಥ ಒಂದು ಇನ್ಫಾರ್ಮೇಷನಲ್ಲಿ ನಾವು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಯಾವುದು ಕರೆಕ್ಟಾಗಿದೆ ಅಂತಂದರೆ ಅದು ಎಕ್ಸ್ ವೈ ಮತ್ತು ಎಮ್ ರಷ್ಟು CDR ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇದು ಸರಿಯಾದಂಥ ಉತ್ತರ ಆಗಿರ್ತದೆ. ಹಾಗಾಗಿ ಕೊಟ್ಟಿರುವಂಥ ಒಂದು ಒಂದು ಪದಗಳಲ್ಲಿ ಸರಿಯಾದಂಥ ಉತ್ತರಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಈ ಒಂದು ಮೆಥಡ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಇಲ್ಲಿ ಕೊಟ್ಟಿರುವಂಥ ಪದಗಳಿಗೆ ಅದಕ್ಕೆ ಪರ್ಯಾಯ ಅಂತ ಒಂದು ಪದ ಯಾವ ರೀತಿಯಾಗಿ ಕನೆಕ್ಟ್ ಆಗ್ತದೆ, ಅದಕ್ಕೆ ಯಾವ ರೀತಿ ಕನೆಕ್ಟ್ ಆಗ್ತದೆ, ಅದೇ ಕನೆಕ್ಟಿವಿಟಿ ಏನು ಮಾಡ್ತೇವೆ ನಾವಿಲ್ಲಿ ಆನ್ಸರ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಕ್ಕೆ, ಆನ್ಸರ್ನ ಕಂಡು ಹಿಡ್ಕೊಳ್ಳೋದಕ್ಕೆ ಭಾಳಷ್ಟು ಅನುಕೂಲ ಆಗಿರ್ತದೆ. ಹಾಗಾಗಿ ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಈ ಒಂದು ಕೊಟ್ಟಂಥ 2 ಕ್ವಶನ್ಗಳಲ್ಲಿ ಅಲ್ಫಾಬೆಟ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಕ್ವಶನ್ಗಳಿದ್ದವು. ಹಾಗಾಗಿ ಅದನ್ನೇನು ಮಾಡಿದೆ ಅಂತಂದರೆ ನೋಡೋಣ. ಓಕೆ, ಹಾಗಿದ್ದಾಗ ಇನ್ನೂ 2 ಆನ್ಸರ್ ನಮಗಿಲ್ಲಿ ಇರುತ್ತದೆ. ಹಾಗಾಗಿ ಅವು 2 ಕ್ವಶನ್ಗಳನ್ನ ಏನು ಮಾಡೋಂತಂದರೆ ಇವಾಗ ಸಾಲ್ವ್ ಮಾಡ್ತೋಗೋಣ. ಅದಕ್ಕಿಂತ ಮುಂಚೆಯಾಗಿ ಅಲ್ಫಾಬೆಟ್ಗಳಲ್ಲಿ ಬಂದಾಗ ಈ ಒಂದು ಪ್ಯಾಟರ್ನ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. A to Z ಒಂದು ಅಲ್ಫಾಬೆಟ್ಗಳನ್ನ ಬರೆದುಕೊಂಡು ನಮಗಿಲ್ಲಿ ಆಪ್ರೇಟ್ ಮಾಡೋದಕ್ಕೆ ಭಾಳಷ್ಟು ಈಸಿ ಆಗ್ತದೆ. ಅಂತಂದರೆ ಸಾಲ್ವ್ ಮಾಡೋಕ್ಕೆ ನಮಗೆ ಸಮಯ ಭಾಳಷ್ಟು ತೆಗೆದುಕೊಳ್ಳೋದೆ, ಬೇಗವಾಗಿ ಏನು ಮಾಡ್ತೀವಿ ಅಂದರೆ ಇದನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಹಾಗಿದ್ದಾಗ ಇಲ್ಲಿ ಕೊಟ್ಟಿರುವಂಥ ಶಬ್ದಗಳಿಗೆ ಪರ್ಯಾಯವಾಗಿರುವಂಥ ಒಂದು ಶಬ್ದವನ್ನು ನಾವು ಇಲ್ಲಿ ನೋಡ್ಕೋಬೇಕಾಗ್ತದೆ. ರೈಟ್, ಯಾವ ರೀತಿಯಾಗಪ್ಪ ಅಂತಂದರೆ ಅದು ಎರಡನೇ ಪದವು ಮೊದಲನೇ ಪದಕ್ಕೆ ಸಂಬಂಧಿಸಿದ ರೀತಿಯಲ್ಲೇ ಮೂರನೇ ಪದಕ್ಕೆ ಸಂಬಂಧಿಸಿದ ಆಯ್ಕೆಯನ್ನು ಆರಿಸಿ. ಅಂದರೆ ಎರಡನೇ ಪದಕ್ಕೆ ಮೊದಲನೇ ಪದ ಸಂಬಂಧ ಇರುವಂಥದ್ದು. ಹಾಗಾಗಿ ಮೂರನೇ ಪದಕ್ಕೆ ಸಂಬಂಧ ಇರುವಂಥ ಒಂದು ಆಯ್ಕೆಯನ್ನು ಆರಿಸಿ ಅಂತ ಇಲ್ಲಿ ಕೇಳ್ತಾರೆ. ಹಾಗಾಗಿ ಕೊಟ್ಟಿರುವಂಥ ಪದಗಳು ಯಾವ್ಯಾವುದಪ್ಪ ಅಂತಂದರೆ ಚಿತ್ರಕಲಾ, ಮೊದಲನೇ ಪದ ಯಾವುದಿದೆ ಅದು ಚಿತ್ರಕಲಾವಿದ, ಕ್ಯಾನ್ವಾಸ್. ಸರ್ ಹಾಗಾದರೆ ಚಿತ್ರಕಲಾವಿದನಿಗೆ ಕ್ಯಾನ್ವಾಸ್ಗೆ ಏನು ಸಂಬಂಧಪ್ಪ ಅಂತಂದರೆ ಕ್ಯಾನ್ವಾಸ್ ಅಂದರೆ ಅವನು ಚಿತ್ರವನ್ನು ಬಿಡಿಸುವಂಥ ಒಂದು ಪೇಜ್ ಆಗಿರ್ತದೆ. ಆ ಪೇಜ್ ಮೇಲೆ ಅಥವಾ ಒಂದು ಚಿತ್ರ ಬಿಡಿಸುವಂಥ ಒಂದು ಚಿತ್ರಕಾರದ ಒಂದು ಫ್ಲೇಟ್ ಆಗಿರ್ತದೆ. ಆ ಪ್ಲೇಟ್ಗೆ ಏನಂತಾರಪ್ಪ ಅಂದರೆ ಅದು ಕ್ಯಾನ್ವಾಸ್ ಆಗಿರ್ತದೆ. ರೈಟ್, ಹಾಗಾಗಿ ಆ ಕ್ಯಾನ್ವಾಸನ್ನು ಏನು ಮಾಡ್ತಾರೆ ಅಂದರೆ ಚಿತ್ರಕಲಾವಿದ ಏನು ಮಾಡ್ತಾ ಇದ್ದಾರೆ, ಆ ಒಂದು ಫ್ರೇಮ್ ಮೇಲೆ ಏನು ಮಾಡ್ತಾರೆ ಅಂತಂದರೆ ಚಿತ್ರವನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಬಣ್ಣದಿಂದ ಆ ಚಿತ್ರವನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತಾನೆ ಅದು. ಹಾಗಾಗಿ ಚಿತ್ರಕಲಾವಿದನಿಗೆ ಕ್ಯಾನ್ವಾಸ್ ಅನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದಲ್ಲ. ಅದೇ ರೀತಿಯಾಗಿ ಶಿಲ್ಪಿ ಇರ್ತಾನಲ್ಲ, ಅವನಿಗೆ ಯಾವ ರೀತಿಯಾದಂಥ ಒಂದು ವಸ್ತು ಅವನಿಗೆ ಶಿಲ್ಪವನ್ನು ಕೆತ್ತೋದಕ್ಕೆ ಬೇಕಾಗಿರುವಂಥದ್ದು ಒಂದು ಪದ ಯಾವುದಪ್ಪ ಅಂದರೆ ಅದು ಬಣ್ಣ, ಶಿಲೆ, ಹಾಳೆ, ಪೆನ್ನು. ರೈಟ್, ಕಲಾವಿದನಿಗೆ ಯಾವ ರೀತಿಯಾಗಿ ಕ್ಯಾನ್ವಾಸ್ ಅನ್ನುವಂಥ ಒಂದು ಫ್ರೇಮ್ ಬೇಕಾಗ್ತದಲ್ಲ, ಬಣ್ಣದಿಂದ ಬಿಡಿಸುವಂಥ ಒಂದು ಕ್ಯಾನ್ವಾಸ್ ಫ್ರೇಮ್ ಇರ್ತದಲ್ಲ, ಆ ಫ್ರೇಮ್ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗಿರ್ತದಲ್ಲ, ಅದೇ ರೀತಿಯಾಗಿ ಶಿಲ್ಪಿಗೆ ಏನು ಬೇಕು, ಯಾವ ರೀತಿಯಾದಂಥ ಒಂದು ವಸ್ತು ಅವನಿಗೆ ಶಿಲ್ಪವನ್ನು ಕೆತ್ತಲಿಕ್ಕೆ ಯಾವ ರೀತಿಯಾದ ಒಂದು ವಸ್ತು ಬೇಕಪ್ಪ ಅಂತಂದರೆ ಬಣ್ಣ, ಚಿತ್ರಕಲಾವಿದನಿಗೆ ಬಣ್ಣ ಬೇಕಾಗ್ತದೆ. ಶಿಲ್ಪಿಗೆ ಏನು ಬೇಕು, ಶಿಲೆ, ಕಲ್ಲು ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕೆತ್ತನೆ ಮಾಡೋದಕ್ಕೆ, ಶಿಲೆಯನ್ನು ಒಂದು ಮೂರ್ತಿಯನ್ನು ಕೆತ್ತನೆ ಮಾಡೋದಕ್ಕೆ ಅವನಿಗೆ ಏನು ಬೇಕು, ಒಂದು ಶಿಲೆ ಬೇಕಾಗಿರ್ತದೆ. ಹಾಗಾಗಿ ಈ ಒಂದು ಶಿಲ್ಪಿಗೆ B ಇಸ್ ದ ರೈಟ್ ಆನ್ಸರ್. ಯಾಕಪ್ಪ ಅಂತಂದರೆ ಒಂದು ಮೂರ್ತಿಯನ್ನು ಕೆತ್ತೋದಕ್ಕೆ ನಮಗಿಲ್ಲಿ ಕೆತ್ತುವಂಥ ವ್ಯಕ್ತಿಗೆ ಏನು ಹೇಳ್ತೀವಿ ನಾವು ಶಿಲ್ಪಿ ಅಂತ ಹೇಳ್ತೀವಿ. ಒಂದು ಮೂರ್ತಿಯನ್ನು ಕೆತ್ತುವಂಥ ಒಂದು ವ್ಯಕ್ತಿಗೆ ಏನು ಹೇಳ್ತೀವಿ ಶಿಲ್ಪಿ ಅಂತ ಹೇಳ್ತೀವಿ. ಹಾಗಾಗಿ ಆ ಶಿಲ್ಪಿಗೆ ಬೇಕಾಗಿರೋದು ಕಲ್ಲು. ಆ ಕಲ್ಲಿನ ಒಂದು ಕಲ್ಲಿಂದ ಏನು ಮಾಡ್ತಾನೆ ಅಂದರೆ ಒಂದು ಮೂರ್ತಿಯನ್ನು ಅಥವಾ ಒಂದು ಶಿಲ್ಪವನ್ನು ಏನು ಮಾಡ್ತಾನೆ, ಒಂದು ಉನ್ನತವಂಥ ಕಲಾಕೃತಿಯನ್ನು ಏನು ಮಾಡ್ತಾನೆ ಅಂದರೆ ಕೆತ್ತಿ ಏನು ಮಾಡ್ತಾನೆ, ಸಣ್ಣ ಸೂಕ್ಷ್ಮವಂಥ ಕೆತ್ತನೆ ಮುಖಾಂತರ ಒಂದು ಮೂರ್ತಿಯನ್ನಾಗಿ ಏನು ಮಾಡ್ತಾನೆ, ಪರಿವರ್ತನೆ ಮಾಡ್ತಾನೆ. ಹಾಗಾಗಿ ಆ ಶಿಲ್ಪಿಗೆ ಬೇಕಾಗಿರುವಂಥದ್ದು ಒಂದು ಶಿಲೆ, ಒಂದು ಕಲ್ಲು ಅಂತ ಏನು ಮಾಡ್ತಾರೆ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಚಿತ್ರಕಲಾವಿದನಿಗೆ ಯಾವ ರೀತಿಯಾಗಿ ಕ್ಯಾನ್ವಾಸ್ ಬೇಕಲ್ಲ, ಅದೇ ರೀತಿಯಾಗಿ ಶಿಲ್ಪಿಗೆ ಶಿಲೆ ಬೇಕು ಅಂತೇಳಿ ಅವರು ಹೇಳ್ತಾನೆ. ಹಾಗಿದ್ರೆ ಹಾಳೆ ಮತ್ತು ಪೆನ್ನು ಯಾರಿಗೆ ಬೇಕಂತಂದರೆ ಒಬ್ಬ ಕವಿಗೆ ಬೇಕು. ಕವಿ ಒಂದು ಕವನವನ್ನು ಬರೆಯೋದಕ್ಕೆ ಏನು ಮಾಡಬೇಕಂದ್ರೆ ಹಾಳೆ ಮತ್ತು ಪೆನ್ನ ಅವಶ್ಯಕತೆ ಭಾಳಷ್ಟು ಇರ್ತದೆ. ಹಾಗಾಗಿ ಅವು ಪದಗಳಿಗೆ ಸಂಬಂಧಪಟ್ಟಂತಹ ಒಂದು ಸಾಮ್ಯತೆಯನ್ನು ಏನು ಮಾಡ್ತೇವೆ ಇಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಸಿಮಿಲಾರಿಟಿ ಆಗಿರುವಂಥದ್ದು ಅದನ್ನೇನು ಮಾಡ್ತೇವೆ ಇಲ್ಲಿ ಒಂದಕ್ಕೊಂದು ಕನೆಕ್ಟಿವ್ ಮಾಡುವಂಥ ಕೆಲಸವನ್ನು ಏನು ಮಾಡ್ತೇವೆ ಇಲ್ಲಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಕೊಟ್ಟಿರುವ ಪದಕ್ಕೆ ಸಂಬಂಧಿಸಿದ ಆಯ್ಕೆಯನ್ನು ಆರಿಸಿ. ಏನಂತಂದರೆ ಇದೇ ರೀತಿಯಾಗಿ ಎರಡನೇ ಪದಕ್ಕೆ ಮೊದಲನೇ ಪದ ಆಯ್ಕೆ ಆಗಿರುತ್ತದೆ, ಸಿಮಿಲರ್ ಆಗಿರುವಂಥದ್ದು. ರೀತಿಯ ಏನಂತಂದರೆ ಪದವು ಸಂಬಂಧಿಸಿದೆ, ಎರಡನೇ ಪದಕ್ಕೆ ಮೊದಲನೇ ಪದ ಸಂಬಂಧ ಇರ್ತದೆ. ಅದೇ ರೀತಿಯಾಗಿ ನಾಲ್ಕನೇ ಪದಕ್ಕೆ ಎರಡನೇ ಪದ ಸಂಬಂಧ ಇರ್ತದೆ. ನೆಕ್ಸ್ಟ್ ಬರುವಂಥದ್ದು ಐದನೇ ಪದಕ್ಕೆ ಸಂಬಂಧ ಇರುವಂತಹ ಕೊಟ್ಟಿರೋ ಪದಗಳಲ್ಲಿ ಸಂಬಂಧ ಇರುವಂಥ ಆಯ್ಕೆಯನ್ನು ಆರಿಸಿ ಅಂತ ಏನು ಮಾಡ್ತಾರೆ ಅವರು ಕೇಳಿರುವಂಥದ್ದು. ಹಾಗಾಗಿ ಏನು ಕೊಟ್ಟಿರುವಂಥದ್ದು ಅಂತಂದರೆ ಬೆಂಗಳೂರಿಗೆ ಏನಂತೀವಿ ನಾವು ಇಲ್ಲಿಗಾದರೆ ಉದ್ಯಾನ ನಗರಿ ಅಂತೀವಿ. ಬೆಂಗಳೂರಿಗೆ ನಾವು ಉದ್ಯಾನ ನಗರಿ ಅಂತ ಹೇಳ್ತೀವಿ, ಅಥವಾ ಮೆಟ್ರೋ ಅಥವಾ ಏನದು
ಸಿಲಿಕಾನ್ ಸಿಟಿ ಅಂತ ಕೂಡ ಏನು ಮಾಡ್ತೇವೆ ನಾವಿಲ್ಲಿ ಹೇಳ್ತೀವಿ. ಅದೇ ರೀತಿಯಾಗಿ ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಅಥವಾ ಉದ್ಯಾನಗಳ ನಗರಿ ಅಂತ ಏನು ಮಾಡ್ತೀವಿ ಹೇಳ್ತೀವಿ. ಅದೇ ರೀತಿಯಾಗಿ ಶ್ರೀನಗರ ಜಮ್ಮು ಕಾಶ್ಮೀರದಲ್ಲಿ ಬರುವಂತಹ ಒಂದು ಶ್ರೀನಗರಕ್ಕೆ ಏನು ಮಾಡ್ತಾರಪ್ಪ, ಸರೋವರಗಳ ನಗರಿ ಅಂತ ಏನು ಮಾಡ್ತಾರೆ ಅಂದರೆ ಶ್ರೀನಗರಕ್ಕೆ ಕರೆದರೆ ಕಲ್ಕತ್ತಾಗೆ ಏನು ಕರೀತಾರೆ, ಕೋಲ್ಕತ್ತಾ ಅಥವಾ ಪಶ್ಚಿಮ ಬಂಗಾಳದ ಒಂದು ರಾಜಧಾನಿ ಕೋಲ್ಕತ್ತಾ ಇದಲ್ಲ, ಕೋಲ್ಕತ್ತಾಗೆ ಏನಂತ ಕರೀತಾರೆ ಅಂತ ನಾವಿಲ್ಲಿ 4 ಆಪ್ಷನ್ಗಳಲ್ಲಿ ಕೊಟ್ಟಿದ್ದಾರೆ. ದೇವಾಲಯಗಳ ನಗರಿ, ಆನಂದದ ನಗರಿ, ಪರ್ವತಗಳ ನಗರಿ ಮತ್ತು ಪುಷ್ಪಗಳ ನಗರಿ ಅಂತ ಏನು ಮಾಡ್ತಾರೆ ಅಂತಂದರೆ 4 ಆಪ್ಷನ್ಗಳು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂಥ ಆಯ್ಕೆ ಯಾವುದು ಅಂತ ನಾವಿಲ್ಲಿ ನೋಡ್ಕೋಬೇಕಾದ್ರೆ ಇಲ್ಲಿ ಕೂಡ ಏನಿರ್ತಂದ್ರೆ ನಮಗಿಲ್ಲಿ ಜನರಲ್ ನಾಲೆಜ್ ಅಥವಾ ನಮಗೆ GK ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಅದು ಜಿಯೋಗ್ರಫಿಕಲ್ ಇಂಡಿಕೇಶನ್ಗಳನ್ನು ಏನು ಮಾಡ್ತಾರೆ ಅಂದರೆ ನಾವಿಲ್ಲಿ ಅತಿ ಹೆಚ್ಚಾಗಿ ಸಾಮ್ಯತೆಗಳಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ ಕೇಳುವಂಥ ಕ್ವಶನ್ಗಳಾಗಿರ್ತವೆ. ಹಾಗಾಗಿ ದೇವಾಲಯಗಳ ನಗರಿ ಇದು ಇಲ್ಲಿ ದಕ್ಷಿಣ ಭಾರತದಲ್ಲಿ ಬರುವಂಥದ್ದು ಯಾವುದೋ ಒಂದು ನಗರ ಇರ್ತದೆ, ಅದು ದೇವಾಲಯಗಳ ನಗರಿ. ಆದರೆ ಕಲ್ಕತ್ತಾ ಏನಾಗ್ತಾರಪ್ಪ ಅಂದರೆ ಆನಂದದ ನಗರಿ ಅಂತ ಏನು ಮಾಡ್ತಾರೆ ಅವರು ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಪರ್ವತಗಳ ನಗರಿ ಅಂತಂದರೆ ಇಲ್ಲಿ ಅದು ಕಾಶ್ಮೀರಗಳಾಗ್ತದೆ. ಪುಷ್ಪಗಳ ನಗರಿ ಅಂತಂದರೆ ಅದು ಕೂಡ ಶ್ರೀನಗರದ ಒಂದು ಯಾವುದೋ ಒಂದು ಭಾಗ ಇರುವಂಥದ್ದು, ಅದು ಪುಷ್ಪಗಳ ನಗರಿ ಅಂತ ಏನು ಮಾಡ್ತಾರೆ ಇಲ್ಲಿ ಕರೆಯುವಂಥದ್ದು. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ದೇವಾಲಯಗಳ ನಗರಿ, ಪರ್ವತಗಳ ನಗರಿ ಮತ್ತು ಪುಷ್ಪಗಳ ನಗರಿ ಇವು 3 ಕೂಡ ಬೇರೆ ಬೇರೆ ಒಂದು ಯಾವುದೋ ಒಂದು ಪ್ರದೇಶದ ಒಂದು ಸಾಮ್ಯತೆಗಳನ್ನ ಕಂಡ್ರೆ ಕಲ್ಕತ್ತಾಗೆ ಏನಂತಾರಪ್ಪ ಅಂತಂದರೆ ಆನಂದದ ನಗರಿ ಅಂತ ಏನು ಮಾಡ್ತಾರೆ ಇಲ್ಲಿ ಅವರು ಕರೆಯುವಂಥದ್ದು. ಆನಂದದ ನಗರಿ, ಕಲ್ಕತ್ತಾಗೆ ಆನಂದ ನಗರಿ ಅಂತ ಏನು ಮಾಡ್ತಾರೆ. ಬೆಂಗಳೂರಿಗೆ ಹಾಗೆ ನಾವು ಉದ್ಯಾನಗ ನಗರಿ ಅಂತೀವಲ್ಲ, ಅದೇ ರೀತಿಯಾಗಿ ಶ್ರೀನಗರಕ್ಕೆ ಏನು ಮಾಡ್ತಾರೆ ಸರೋವರಗಳ ನಗರಿ ಅಂತಾರೆ. ಅದೇ ರೀತಿಯಾಗಿ ಕಲ್ಕತ್ತಾಗೆ ಏನು ಮಾಡ್ತಾರಪ್ಪ ಅಂದರೆ ಆನಂದ ನಗರಿ ಅಂತ ಏನು ಮಾಡ್ತಾರೆ ಇಲ್ಲಿ ಕರೆಯುವಂಥದ್ದು. ಹಾಗಾಗಿ ಈ ರೀತಿಯಾಗಿ ಸಾಮ್ಯತೆಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು. ಹಾಗಾಗಿ ಅಲ್ಫಾಬೇಟು ಮತ್ತು ಈ ರೀತಿಯಾಗಿ ಶಬ್ದಗಳ ಒಂದು ಸಾಮ್ಯತೆಯನ್ನು ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನೊಂದು 2-3 ಎಕ್ಸಾಂಪಲ್ಗಳನ್ನು ನೋಡೋಣ ಯಾವ ರೀತಿಯಾಗಿರ್ತವೆ ಅಂತ. ಓಕೆ, ಮತ್ತೆ 4 ಕ್ವಶನ್ ಪೇಪರ್ನಲ್ಲಿರುವಂಥ 4 ಇಂಪಾರ್ಟೆಂಟಾಗಿ ಮತ್ತು ಅತಿ ಸರಳವಾಗಿರುವಂಥ ಒಂದು ಸಾಮ್ಯತೆಯ ಮೇಲೆ ಎಕ್ಸಾಂಪಲನ್ನು ಬರೆದಿದ್ದೀನಿ. ಈ 4 ಎಕ್ಸಾಂಪಲ್ ಎಷ್ಟು ಸರಳವಾಗಿದೆ ಅಂತಂದರೆ ನೋಡಿದ ಕೂಡ ನೀವೇನು ಮಾಡ್ಬೋದು ಅಂದರೆ ಬಿಡಿಸುವಂಥ ಒಂದು ಕೆಲಸ ಇರ್ತದೆ. ಹಾಗಾಗಿ 4 ಕೂಡ ಅತಿ ಸರಳವಾಗಿರುವಂಥ ಎಕ್ಸಾಂಪಲ್ಗಳನ್ನು ನಿಮಗಿಲ್ಲಿ ಬರೆದಿರುವಂಥದ್ದು. ಹಾಗೆ ಸ್ವಲ್ಪ ಡಿಫಿಕಲ್ಟ್ ಇರೋದು ಲಾಸ್ಟ್ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು, ಬಟ್ ಅದು ಅಷ್ಟೇ ಸರಳವಾಗಿರುವಂತಹ ಒಂದು ಸಾಮ್ಯತೆಯ ಒಂದು ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಬಟ್ ಯಾಕೆ ಇಷ್ಟು ಕ್ವಶನ್ ಪೇಪರ್ನ ಇಷ್ಟು ಸರಳವಾಗಿರುವಂಥ ಕ್ವಶನನ್ನು ನಿಮಗೆ ಕೊಟ್ಟಿದ್ದೀನಿ ಅಂತಂದರೆ ಬಿಡಿಸಿದ್ದೀನಿ ಅಂತಂದರೆ ಇಲ್ಲಿ ಈ ರೀತಿಯಾದಂಥ ಕ್ವಶನ್ಗಳು ಕೂಡ ನಮಗಿಲ್ಲಿ ಅಷ್ಟು ಸರಳವಾಗಿರುವಂಥ ಕ್ವಶನ್ಗಳು ಕೂಡ ಏನು ಮಾಡ್ತಾರೆ ಅಂದರೆ ಸಾಮ್ಯತೆ ಮೇಲೆ ಕೇಳುವಂಥದ್ದು. ಭಾಳಷ್ಟು ಸಾರಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಎಕ್ಸಾಂಪಲ್ ನೋಡಿದ್ದೀವಿ. ಇವೆರಡು ಎಕ್ಸಾಂಪಲನ್ನು ಇದೊಂದು ಮತ್ತು ಇವೆರಡು ಎಕ್ಸಾಂಪಲ್ಗಳಿದ್ದಾವಲ್ಲ 2024 ನಲ್ಲಿ ಒಂದು 2, 3, 4 ಒಂದು ಏನಪ್ಪ ಅಂದರೆ ಶಿಫ್ಟ್ನಲ್ಲಿ SSC JDಯಲ್ಲಿ ಕೇಳಿದಂಥ ಕ್ವಶನ್ಗಳಾಗಿರ್ತವೆ. ಮತ್ತು ಈ ಒಂದು 6ನೇ ಕ್ವಶನ್ ಇದೆಯಲ್ಲ, ಈ ಒಂದು ಕ್ವಶನ್ ಏನಿದೆಯಪ್ಪ ಅಂತಂದರೆ ಅದು 2023ರಲ್ಲಿ ಯಾವುದೋ ಒಂದು SSC JDಯಲ್ಲಿ 3ನೇ ಶಿಫ್ಟಲ್ಲಿ ಕೇಳಿದಂಥ ಒಂದು ಕ್ವಶನ್ ಆಗಿರ್ತದೆ. ಹಾಗಾಗಿ ಇಷ್ಟು ಸರಳವಾದ ಕ್ವಶನ್ಗಳು ಕೂಡ ನಿಮಗೆ ಲಕ್ ಇದ್ದರೆ, ನಿಮ್ಮ ಒಂದು ಏನಾದರೂ ನಶೀಬ್ ಅಂತ ಇದ್ದರೆ ನಮಗೆ ಏನಾಗ್ತದೆ ಇಷ್ಟು ಸರಳವಾದಂಥ ಕ್ವಶನ್ ಕೂಡ ಏನು ಮಾಡ್ತಾ ಅಂದರೆ ಬರುವಂಥದ್ದು. ಹಾಗಾಗಿ ಅವನು ಕೂಡ ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಬೇಕಾಗ್ತದೆ. ಬರೀ ಕಠಿಣವಾಗಿರುವಂಥದ್ದೇ ಮಾತ್ರ ಹೇಳೋದ್ರಿಂದ ಏನಾಗ್ತದೆ ಅಂತಂದರೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ನೆಗೆಟಿವಿಟಿಯನ್ನು ಮೂಡ್ಬೋದು. ಬಟ್ ಸರಳವಾಗಿರುವಂಥ ಕ್ವಶನ್ಗಳನ್ನು ಬಿಡಿಸೋದ್ರಿಂದ ಈಸಿಯಾಗಿರೋ ಕ್ವಶನ್ಗಳು ಕೂಡ ನಮಗೆ ಇಲ್ಲಿ ಬರುವಂಥದ್ದನ್ನು ನಮಗೆ ತಿಳಿಸುವಂಥ ಒಂದು ವಿಷಯ. ಹಾಗಾಗಿ ಸರಳವಾಗಿರುವಂಥ ಕ್ವಶನ್ಗಳನ್ನು ನೋಡಿದ್ದೀನಿ. ಏನಪ್ಪ ಅಂತಂದರೆ ಎರಡನೆಯ ಪದವು ಮೊದಲನೇ ಪದಕ್ಕೆ ಸಂಬಂಧಿಸಿದಂತೆ, ಎರಡನೆಯ ಪದವು ಮೊದಲನೇ ಪದಕ್ಕೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಆಯ್ಕೆಯನ್ನು ಆರಿಸಿ ಅಂತ ಏನು ಮಾಡಿದ್ರೆ ಅಂತಂದರೆ ಇಲ್ಲಿ ಕೇಳಿರುವಂಥ ಕ್ವಶನ್ನು. ಏನು ಎರಡನೇ ಕ್ವಶನ್ ಇದೆ ಅಂತಂದರೆ ಎರಡನೆಯ ಒಂದು ಪದ ಯಾವುದಪ್ಪ ಅಂತಂದರೆ ಮಹಾರಾಷ್ಟ್ರ, ಮೊದಲನೇ ಪದ ಯಾವುದಪ್ಪ ಅಂದರೆ ಅದು ಮುಂಬೈ. ಮಹಾರಾಷ್ಟ್ರದ ಒಂದು ಕ್ಯಾಪಿಟಲ್ ಸಿಟಿ ಅಥವಾ ರಾಜಧಾನಿ ಅಂತ ಏನು ಮಾಡ್ತೀವಿ ಅಂದರೆ ಮುಂಬೈಗೆ ಏನು ಮಾಡ್ತೀವಿ ನಾವು ಹೇಳ್ತೀವಿ. ಹಾಗಾದರೆ ಭೋಪಾಲ್ ಯಾವ ಒಂದು ರಾಜ್ಯದ ರಾಜಧಾನಿ ಆಗಿರ್ತದೆ? ಮಹಾರಾಷ್ಟ್ರದ ರಾಜಧಾನಿ ಯಾವುದು? ಮುಂಬೈ. ಅದೇ ರೀತಿಯಾಗಿ ಭೋಪಾಲ್ ಯಾವ ರಾಜ್ಯದ ರಾಜಧಾನಿ ಅಂತ ಏನು ಮಾಡ್ತಾರೆ ಅಂದರೆ ಕೇಳ್ತಾರೆ. ಅದು ಕೂಡ ಭಾಳಷ್ಟು ಇಂಪಾರ್ಟೆಂಟ್. ನಮ್ಮ ಭಾರತದಲ್ಲಿ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವಿಲ್ಲಿ ನೋಡ್ತಾ ಬಂದಾಗ 8 ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿಗಳು ಮತ್ತು 28 ರಾಜ್ಯದ ರಾಜಧಾನಿಗಳು ನಮಗಿಲ್ಲಿ ಖಂಡಿತವಾಗಿಯೂ ಗೊತ್ತಿರಲೇಬೇಕಾಗಿರ್ತದೆ. ಹಾಗಾಗಿ ಯಾಕಂತಂದರೆ ಈ ರೀತಿಯಾದಂಥ ಕ್ವಶನ್ಗಳು ನಾವು ಹಲವಾರು ಬಾರಿ ಬಂದಿರುವಂಥದ್ದು. ನಮಗಿಲ್ಲಿ ಸಿಂಪಲ್ ಆಗಿರುವಂಥ ಕ್ವಶನ್ ಇರ್ತದೆ, ಆದರೆ ನಮಗಿಲ್ಲಿ ಬಿಡಿಸೋದಕ್ಕೆ ಬರೋದಿಲ್ಲ. ಯಾಕಂದರೆ ನಮಗೆ ಅದ್ರ ಬಗ್ಗೆ ನಾವು ಕೇಳಿರೋದಿಲ್ಲ, ಓದಿರೋದಿಲ್ಲ. ಹಾಗಾಗಿ ಕೊಟ್ಟಿರುವಂಥ ಭೋಪಾಲ್ ಯಾವ ಒಂದು ರಾಜ್ಯದ ರಾಜಧಾನಿ ಆಗಿರ್ತದೆ ಅಂತಂದರೆ ಅದು ಡೆಲ್ಲಿ, ಆಂಧ್ರ ಪ್ರದೇಶ್,
ಉತ್ತರ ಪ್ರದೇಶ್ ಮತ್ತು ಮಧ್ಯಪ್ರದೇಶ್ ಅಂತ 4 ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. 4ರಲ್ಲಿ ಯಾವುದು ಒಂದು ಸರಿಯಾದ ಉತ್ತರಪ್ಪ ಆಗಿರುತ್ತೆ ಅಂದರೆ ಅದು ಭೋಪಾಲ್ ಮಧ್ಯಪ್ರದೇಶದ ಒಂದು ರಾಜಧಾನಿ ಆಗಿರ್ತದೆ. ಡೆಲ್ಲಿಯ ರಾಜಧಾನಿ ಅದೇ ಡೆಲ್ಲಿನ ಆಗಿರುತ್ತೆ. ಯಾಕಂದರೆ ಅದು ಕೇಂದ್ರಾಡಳಿತ ಪ್ರದೇಶ, ಒಂದೇ ಕೇಂದ್ರಾಡಳಿತ ಪ್ರದೇಶದಿಂದ ಅದು ಬೇರೆ ಯಾವುದೇ ರೀತಿಯಾದಂಥ ಒಂದು ಕೇಂದ್ರಾಡಳಿತ ಪ್ರದೇಶ ಇರೋದಿಲ್ಲ. ಹಾಗಾಗಿ ಅದರಲ್ಲಿ ಯಾವುದೇ ಒಂದು ಕ್ಯಾಪಿಟಲ್ ಸಿಟಿ ಅಂತಿಲ್ಲ. ಹಾಗಾಗಿ ಡೆಲ್ಲಿಯದು ಏನಿದೆ ಅಂದರೆ ಅದೇ ಡೆಲ್ಲಿನ ಆಗಿರ್ತದೆ. ಆಂಧ್ರ ಪ್ರದೇಶದ್ದು 3 ಇದೇನು ಮಾಡ್ತಾರೆ ಅಂದರೆ ಮೇನ್ ಸಿಟಿಗಳನ್ನು ಎಲ್ಲ ಗುರುತಿಸುವಂಥದ್ದು. ಹಾಗಾಗಿ ಉತ್ತರ ಪ್ರದೇಶದ್ದು ಅದು ಲಕ್ನೋ, ಉತ್ತರ ಪ್ರದೇಶದ ರಾಜಧಾನಿ ಯಾವುದಾಗಿರ್ತದೆ ಅಂದರೆ ಲಕ್ನೋ ಆಗಿರ್ತದೆ. ಮಧ್ಯಪ್ರದೇಶದ ಒಂದು ರಾಜಧಾನಿ ಆಗಿರ್ತದೆ ಅನ್ನೋದು ಭೋಪಾಲ್ ಆಗಿರ್ತದೆ. ಹಾಗಾಗಿ ಈ ಒಂದು ಕ್ವಶನ್ ಸರಳವಾಗಿದ್ದರೂ ಕೂಡ ನಮಗಿಲ್ಲಿ ಆ ಒಂದು ರಾಜ್ಯದ ರಾಜಧಾನಿಗಳು ಕೂಡ ನಮಗಿಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಅಂತ ನಾವಿಲ್ಲಿ ನೋಡ್ಕೋಬೇಕು. ನೆಕ್ಸ್ಟ್ ಕೊಟ್ಟಿರುವಂಥ ಕ್ವಶನ್ ಏನಪ್ಪ ಅಂದರೆ ಸಾಮ್ಯತೆಗಳಿರುವಂಥದ್ದು. ಎಲೆಕೋಸು ತರಕಾರಿ ಆದರೆ, ಎಲೆಕೋಸು ಒಂದು ತರಕಾರಿ ಆದರೆ ಕಸ್ಟರ್ಡ್ ಒಂದು ಡೆಸರ್ಟ್. ಡೆಸರ್ಟ್ ಅಂದರೆ ಊಟದ ಒಂದು ಸಿಹಿಯ ಪದಾರ್ಥ ಅನ್ನಂಗೆ ಅರ್ಥ. ಸಿಹಿಯ ಪದಾರ್ಥ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕಸ್ಟರ್ಡ್ಗೆ ಏನು ಮಾಡ್ತೀವಿ ಇಲ್ಲಿ ಹೇಳುವಂಥದ್ದು ಅದು ಸಿಹಿ ಪದಾರ್ಥ. ಊಟ ಮಾಡೋದು ಸಿಹಿಯ ಪದಾರ್ಥ ಆಗಿರ್ತದೆ. ಪೀಚ್ ಅನ್ನೋದು ಯಾವುದು? ಪಿಚ್ ಅಂದರೆ ಕ್ರಿಕೆಟ್ ಪಿಚ್ ಆಗಿರೋದಿಲ್ಲ, ಕ್ರಿಕೆಟ್ ಪಿಚ್ ಅಲ್ಲ, ಅದು ಕೂಡ ಒಂದು ತಿನ್ನುವಂಥ ಪದಾರ್ಥ ಆಗಿರುತ್ತೆ. ಯಾಕಂತಂದರೆ ಇಲ್ಲಿ ಎರಡೂ ಕೂಡ ತಿನ್ನುವಂಥ ಪದಾರ್ಥಗಳನ್ನು ಕೊಟ್ಟಾಗ ಎಲೆಕೋಸು ಮತ್ತು ಕಸ್ಟರ್ಡ್ ಎರಡೂ ಕೂಡ ತಿನ್ನುವ ಪದಾರ್ಥ ಆಗಿರ್ತದೆ. ಅದೇ ರೀತಿಯಾಗಿ ಪಿಚ್ ಕೂಡ ಏನಾಗಿರ್ತದೆ ಅಂದರೆ ಒಂದು ತಿನ್ನುವ ಪದಾರ್ಥನೇ ಆಗಿರ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಯಾವುದು ಒಂದು ಸರಿಯಾದಂಥ ಉತ್ತರ ಅಂತ ನಾವು ಇಲ್ಲಿ ನೋಡೋದಾದರೆ ಅದು ತರಕಾರಿ ಆಗಿರೋದಿಲ್ಲ. ಯಾಕಂದರೆ ಎಲೆಕೋಸು ಆಲ್ರೆಡಿ ಕೊಟ್ಟಿದ್ದಾರೆ. ಹಣ್ಣು, ಡೆಸರ್ಟ್, ಪಾನೀಯ. ಡೆಸರ್ಟ್ ಆಗಿದೆ, ಕಸ್ಟರ್ಡ್ ಅಂತ ಡೆಸರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಪಾನೀಯ ಮತ್ತು ಹಣ್ಣು ಅಂತ ಎರಡು ನಮಗಿಲ್ಲಿ ನೋಡೋದಾದರೆ ಇದು ಪೀಚ್ ಅನ್ನೋದೇನಪ್ಪ ಅಂತಂದರೆ ಒಂದು ರೀತಿಯಾದಂತಹ ಹಣ್ಣು ಆಗಿರ್ತದೆ. ಅದೇನೋ ಒಂದು ಹಣ್ಣು, ಹಾಗಾಗಿ ಪಾನೀಯ ಆಗಿರೋದಿಲ್ಲ. ಪಾನೀಯ ಅಂತಂದರೆ ಏನು? ನೀವು ಸ್ಲೈಸ್ ಇರ್ಬೋದು ಅಥವಾ ಲಿಂಬು ರಸ ಇರ್ಬೋದು, ಲಿಂಬು ಶರಬತ್ ಇರ್ಬೋದು, ರೈಟ್? ಈ ರೀತಿಯಾದ ಪದಾರ್ಥಗಳನ್ನ ಕೋಕೋಕೋಲಾ, ಪೆಪ್ಸಿ ಈ ರೀತಿ ಕುಡಿಯುವಂಥದ್ದು ಏನಪ್ಪ ಅಂದರೆ ಅದು ಪಾನೀಯಗಳಲ್ಲಿ ಜೀರಾ ಇರ್ಬೋದು, ಅದ ನಂತರದಲ್ಲಿ ಮಜ್ಜಿಗೆ ಇರ್ಬೋದು, ರೈಟ್? ಇವೆಲ್ಲವೂ ಏನು ಮಾಡ್ತಾರೆ ಅಂತಂದರೆ ಪಾನೀಯಗಳಲ್ಲಿ ಬಂದರೆ ಅಂದರೆ ಪಿಚ್ ಅನ್ನೋದೇನಪ್ಪ ಅಂದರೆ ಅದು ಹಣ್ಣು ಆಗಿರ್ತದೆ. ಹಾಗಾಗಿ ಈ ರೀತಿಯಾದಂಥ ಸರಳವಾದಂಥ ಕ್ವಶನ್ಗಳು ಕೂಡ ನಮಗೆ ಸಮ್ಟೈಮ್ಸ್ ಏನಾಗ್ತದೆ ಅಂದರೆ ಅದು ಕನ್ಫ್ಯೂಷನ್ ಆಗಿ ಈಗ ನಾವಿಲ್ಲಿ ನೋಡೋದಾದರೆ ನಮಗೆ ಕೆಲವಿಷ್ಟು ಜನ ಎಷ್ಟೋ ಜನ ನಮಗಿಲ್ಲಿ ಪಿಚ್ ಅಂತಂದರೆ ಏನು ಅಂತ ಗೊತ್ತಿರೋದಿಲ್ಲ. ನಾವೇನು ಕೇಳ್ತೀವಿ ಭಾಳ ಅಂತಂದರೆ ಕ್ರಿಕೆಟ್ ಪಿಚ್ ಅಂತ ನಾವಿಲ್ಲಿ ಅಥವಾ ಒಂದು ಯಾವುದೋ ಒಂದು ಆಟದ ಒಂದು ಮೈದಾನದ ಒಂದು ಬಗ್ಗೆ ಏನೇನು ಮಾಡಿತ್ತು ಅಂದರೆ ಅದನ್ನು ಹೇಳಿರ್ತಾ ಹೋಗಿರ್ತೀವಿ. ಹಾಗಾಗಿ ಪಿಚ್ ಅಂತಂದರೆ ಏನು ಮಾಡ್ತೀವಿ ಅಂದರೆ ನಾವಿಲ್ಲಿ ಅದು ಒಂದು ರೀತಿಯಾದಂತಹ ಹಣ್ಣು ಆಗಿರ್ತದೆ. ಅದು ನೆನಪಿನಲ್ಲಿ ಇಟ್ಕೊಳ್ಳಿ. ಇದು ಕ್ವಶನ್ ರಿಪೀಟ್ ಆಗುವಂಥ ಚಾನ್ಸಸ್ ಭಾಳ ಇರ್ತದೆ, ರೈಟ್? ನೆಕ್ಸ್ಟ್ ಅದಾದ ನಂತರದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಬರುವಂಥ 2 ಕ್ವಶನ್ಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಏನು 2 ಕ್ವಶನ್ಗಳು ಅಂತಂದರೆ ಇರುವೆ, ಅದಂದರೆ ಒಂದು ಮನೆ ಅಥವಾ ಒಂದು ವಾಸಸ್ಥಾನದ ಬಗ್ಗೆಯಲ್ಲಿ ಕೊಟ್ಟಿರುವಂಥದ್ದು. ಇರುವೆ ಗೂಡಿನಲ್ಲಿ ಒಂದು ವಾಸಸ್ಥಾನ ಇದ್ದರೆ, ಬಾತುಕೋಳಿ ಕೆರೆಯಲ್ಲಿ ವಾಸಸ್ಥಾನ ಇರ್ತದೆ. ಹಾಗಾದರೆ ಕುದುರೆಯ ವಾಸಸ್ಥಾನ ಯಾವುದು? ಕುದುರೆ, ಹಾರ್ಸ್, ರೈಟ್? ಇರುವೆ ಗೂಡಾದರೆ ಬಾತುಕೋಳಿ ಕೆರೆಯಲ್ಲಿ ಅತಿ ಹೆಚ್ಚಾಗಿ ಅದರ ಕಾಲ ಅಥವಾ ಅದರ ಒಂದು ಸಮಯ ಅಥವಾ ಒಂದು ಅದರ ಜೀವನ ನಡೆಯೋದಿಲ್ಲಪ್ಪ ಅನ್ನೋದ್ರೆ ಅದು ಕೆರೆಯಲ್ಲಿ ಅಥವಾ ಒಂದು ನದಿಯ ಒಂದು ಪಾತ್ರದಲ್ಲಿ ಇರುವಂಥದ್ದು ಒಂದು ಬಾತುಕೋಳಿ ಬದುಕಿದರೆ. ಇನ್ನು ಕುದುರೆಯಲ್ಲಿ ಅದರ ಒಂದು ವಾಸಸ್ಥಾನ ಯಾವುದು? ಕುದುರೆಯ ವಾಸಸ್ಥಾನ ಯಾವುದು ಅಂತ ಕೊಟ್ಟಾಗ ಗುಹೆಯಲ್ಲಿ ಕುದುರೆ ಇರೋದಿಲ್ಲ, ಅಲ್ಲಿ ಹುಲಿ, ಸಿಂಹ, ನರಿ ಈ ರೀತಿಯ ಇರುವಂಥದ್ದು. ಜೇನುಗೂಡಿನಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಜೇನುನೊಣಗಳು ಬದುಕುವಂಥದ್ದು. ನಾಯಿಗೂಡು ಅಂತಂದರೆ ನಾಯಿ ಒಂದು ಮನೆ ಕಟ್ಟಿರ್ತಾರೆ, ಯಾವುದೋ ಒಂದು ನಾಯಿಗೂಡು ಇರ್ತದೆ, ಆ ನಾಯಿಗೂಡಲ್ಲಿ ನಾಯಿ ಬದುಕುವಂಥದ್ದು. ಅಶ್ವಶಾಲೆ ಅಂತಂದರೆ ಅದು ಒಂದು ಕುದುರೆಗಳ ಕುದುರೆ ಮನೆ ಅಂತೇಳಿ ಕೂಡ ಏನು ಮಾಡೋದು ಅಶ್ವಶಾಲೆ ಅಂತ ಏನು ಮಾಡ್ತಾರೆ ಇಲ್ಲಿ ಹೇಳುವಂಥದ್ದು. ಹಾಗಾಗಿ ಇರುವೆ ಗೂಡಿನಲ್ಲಿ ಬದುಕಿದ್ರೆ, ಬಾತುಕೋಳಿ ಕೆರೆಯಲ್ಲಿ ಜೀವನ ಸಾಗಿಸಿದ್ರೆ, ಕುದುರೆ ಏನು ಮಾಡ್ತಪ್ಪ ಅಂದ್ರೆ ಅದು ಅದರ ಜೀವನ ಅಥವಾ ಅದರ ವಾಸಸ್ಥಾನ ಯಾವುದಾಗಿರ್ತದೆ ಅದು ಅಶ್ವಶಾಲೆ ಆಗಿರ್ತದೆ ಅಂತ ನಾವಿಲ್ಲಿ ನೋಡುವಂಥದ್ದು. ಅಶ್ವ ಅಂತಂದರೆ ಅದು ಕುದುರೆ, ಅಶ್ವ ಅಂತ ಅದಕ್ಕೂ ಕೂಡ ಏನು ಮಾಡ್ತೀವಿ ನಾವಿಲ್ಲಿ ಇನ್ನೊಂದು ಪರ್ಯಾಯ, ಕುದುರೆಯ ಒಂದು ಪರ್ಯಾಯ ಪದ ಯಾವುದಾಗಿರ್ತದೆ ಅಂದರೆ ಅದು ಅಶ್ವ ಇರ್ತದೆ. ಹಾಗಾಗಿ ಅದು ನಮಗಿಲ್ಲಿ ಗೊತ್ತಿರುವಂಥದ್ದು, ರೈಟ್? ಇನ್ನು ನೆಕ್ಸ್ಟ್ ಕೊನೆಯದಾಗಿ ಟಿಯನ್ನು ZBDFSU ಅಂತ ಬರೆದು SIಯನ್ನು MOHJRT ಅಂತ ಬರೆದು RITಯನ್ನು ಯಾವ ರೀತಿಯಾಗಿ ಬರೆದಿರುವಂಥದ್ದು ನಾವಿಲ್ಲಿ ನೋಡಬೇಕಾಗಿರ್ತದೆ. ಹಾಗಾದರೆ ಇದು ಕೊಟ್ಟಿರೋಂಥ ಪದ ಯಾವ ರೀತಿ ಸಾಮ್ಯತೆ ಹೊಂದಿರ್ತದೆ, ಯಾವ ರೀತಿಯ ಸಿಮಿಲಾರಿಟಿಯನ್ನು ಹೊಂದಿರ್ತದೆ ನಾವಿಲ್ಲಿ ನೋಡೋದಾದರೆ ಮೊದಲು ಅದನ್ನೇ ಮಾಡಬೇಕು, ನಾವಿಲ್ಲಿ ಡಿಕೋಡ್ ಮಾಡಬೇಕಾಗ್ತದೆ. ಯಾವ ರೀತಿ ಡಿಕೋಡ್ ಮಾಡಬೇಕಾಗ್ತದೆ? TEAಯನ್ನು ZBD
ಜಡ್ ಬಿ ಡಿ ಎಫ್ ಎಸ್ ಯು ಅಂತ ಏನು ಮಾಡಿದ್ದಾರೆ ಅಂತಂದರೆ ಬರೆದಿದ್ದಾರೆ. ಹಾಗಿದ್ರೆ ಜಡ್ ಬಿ ಡಿ ಎಫ್ ಎಸ್ ಯು ಟಿಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿರ್ತದೆಪ್ಪ ಅಂತಂದರೆ ಅದನ್ನು ನಾವಿಲ್ಲಿ ನೋಡೋದಾದರೆ ಸ್ವಲ್ಪ ಈ ಕಡೆ ಬರ್ಕೋತೀನಿ. ಟಿ ಇ ಎ ಇಲ್ಲಿ ಸಿಂಪಲ್ ಆಗಿರುವಂಥದ್ದು ಕ್ರಾಸ್ ಕನೆಕ್ಟಿವಿಟಿಯನ್ನು ನೋಡುವಂಥದ್ದು. ಮೊದಲನೇಗೆ ಏನು ಮಾಡೋದಂತಂದರೆ ಸಿಮಿಲರ್ ಆಗಿ ಟಿಗೆ ನಿಯರೆಸ್ಟ್ ಇರುವಂಥವು ಯಾವ ಅಕ್ಷರಗಳು ಮತ್ತು ಇಗೆ ನಿಯರೆಸ್ಟ್ ಇರುವಂಥ ಅಕ್ಷರಗಳು, ಎಗೆ ನಿಯರೆಸ್ಟ್ ಇರುವಂಥ ಅಕ್ಷರಗಳನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಎಗೆ ನಿಯರೆಸ್ಟ್ ಇರುವಂಥ ಅಕ್ಷರಗಳು ಯಾವುದಪ್ಪ ಅಂತಂದರೆ ಅದು ಬಿ ಆಗಿರ್ತದೆ. ಅದಾದ ನಂತರದಲ್ಲಿ ಇಗೆ ಡಿ ಆಗಿರ್ತದೆ, ಇಗೆ ಡಿ ಮತ್ತು ಎಫ್ ಆಗಿರ್ತದೆ, ಟಿಗೆ ಯು ಮತ್ತು ಎಸ್ಗಳು ಏನಾಗಿರ್ತಪ್ಪ ಅಂದರೆ ಇಲ್ಲಿ ಸಿಮಿಲರ್ ಆಗಿರುವಂಥದ್ದು. ಹಾಗಾಗಿ ನಿಯರೆಸ್ಟ್ ಅದರ ಸಮೀಪ ಇರುವಂಥ ಅಕ್ಷರಗಳವು. ಹಾಗಾಗಿ ಏನವು ಈ ಸಿಮಿಲಾರಿಟಿ ಇರುವಂಥದ್ದು ಏನಪ್ಪ ಅಂತಂದರೆ ಟಿ ಮತ್ತು ಎಸ್ ಇವುಗಳು ಯಾವ ರೀತಿಯಾಗಿ ಸಂಬಂಧವನ್ನು ಹೊಂದಿರ್ತವೆ ಅಂತ ನಾವಿಲ್ಲಿ ನೋಡೋಣ. ಟಿ ಯು ಟಿ ಎಸ್ ಇಲ್ಲಿ +1 -1 ಅಂತ ನಾವಿಲ್ಲಿ ನೋಡೋದಾದರೆ ಇದು -1 +1 ಆಗಿರ್ತದೆ. ಟಿಯ -1 ಮತ್ತು +1 ಆಗಿರುವಂಥದ್ದು. ಹಾಗಿದ್ದಾಗ ಟಿ ಹಿಂದೆ ಎಸ್ ಬರ್ತದೆ, ಮುಂದೆ ಯು ಬರ್ತದೆ. ನೆಕ್ಸ್ಟ್ ಇ -1 ಮೈನಸ್ ಅಂತಂದಾಗ ಇ -1 ಡಿ ಬರ್ತದೆ, +1 ಏನಾಗಿರ್ತದೆ ಎಫ್ ಆಗಿರ್ತದೆ. ಇ ಡಿ ಇ ಎಫ್ ಡಿ ಇ ಎಫ್ ಡಿ ಇ ಎಫ್. ಅದಾದ ನಂತರದಲ್ಲಿ ಝಡ್ ಎ ಬಿ ಝಡ್ ಎ ಬಿ. ಹಾಗಾಗಿ ಇಲ್ಲಿ -1 +1 ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡುವಂಥದ್ದು. ಅದೇ ರೀತಿಯಾಗಿ ಸಿಮಿಲರ್ ಅಂತ ಎಸ್ ಐ ಎನ್ ನೋಡೋಣ. ಎಸ್ ಐ ಎನ್ ಎಮ್ ಓ ಎಚ್ ಜೆ ಆರ್ ಟಿ. ರೈಟ್. ಏನು ಎಸ್ ಇದೆ -1 +1 ಆರ್ ಎಸ್ ಟಿ. ಅದಾದ ನಂತರದಲ್ಲಿ ಐ ಎಚ್ ಐ ಜೆ ಎಮ್ ಎನ್ ಒ. ರೈಟ್. ಎಮ್ ಎನ್ ಒ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಆರ್ ಐ ಓ ಅನ್ನು ಯಾವ ರೀತಿಯಾಗಿ ಬರೀಬೇಕಪ್ಪ ಅಂತಂದರೆ ನಮಗಿಲ್ಲಿ ಓಗೆ ಹಿಂದೆ ಮುಂದೆ ಯಾವಿದ್ದಾವೆ ಎನ್ ಒ ಪಿ. ಅದಾದ ನಂತರದಲ್ಲಿ ಐ ಏನಿದೆ ಎಚ್ ಐ ಜೆ. ಅದಾದ ನಂತರದಲ್ಲಿ ಓ ಪಿ ಆರ್ ಬರ್ತದೆ, ಆರ್ ಕ್ಯೂ ಆರ್ ಎಸ್ ಎನ್ ಪಿ ಎಚ್ ಜೆ ಕ್ಯೂ ಎಸ್ ಇಸ್ ದ ರೈಟ್ ಆನ್ಸರ್. ರೈಟ್. ಹಾಗಾಗಿ ಕೊಟ್ಟಿರುವಂಥ ಪದಗಳನ್ನ ನಾವೇನಾದರೂ ಡಿಕೋಡ್ ಮಾಡಿದ್ದೇ ಆದಲ್ಲಿ ನಾವು ಕೊಟ್ಟಿರೋಂಥ ಯಾವ ರೀತಿ ಪದ ನಮಗೆ ಇಲ್ಲಿ ಅರ್ಥ ಆಗೋದಿಲ್ಲ. ಟಿಯನ್ನು ಜಡ್ ಬಿ ಡಿ ಎಫ್ ಎಸ್ ಯು ಅನ್ನು ಯಾವ ರೀತಿಯಾಗಿ ನಾವು ಇಲ್ಲಿ ಸಾಲ್ವ್ ಮಾಡ್ಕೋಬೇಕು, ಡಿಕೋಡ್ ಮಾಡಬೇಕು ಅಂತ ನಮಗೆ ಗೊತ್ತಾಗದೇ ಇದ್ದಾಗ ಏನು ಮಾಡಬೇಕಪ್ಪ ಅಂದರೆ ಸಿಂಪಲ್ ಆಗಿರೋಂಥ ಒಂದು ಪದ ಏನಪ್ಪ ಅಂದರೆ ಅದು ನಿಯರೆಸ್ಟ್ ಇರುವಂಥ ಪದ ಯಾವುದು, ಕೊಟ್ಟಿರುವಂಥ ಟಿಗೆ ಯಾವುದು ನಿಯರೆಸ್ಟ್ ಆಗಿರುವಂಥ ಶಬ್ದಗಳಿದ್ದಾವೆ ಅದು ಎಸ್ ಮತ್ತು ಯು ಅದರ ಹಿಂದೆ ಮುಂದೆ ಇರುವಂಥ ಶಬ್ದಗಳು. ಅದಾದ ನಂತರದಲ್ಲಿ ಈಗೆ ಅದರ ಹಿಂದೆ ಮುಂದೆ ಇರುವಂಥ ಶಬ್ದಗಳು, ಹೇಗೆ ಅದರ ಹಿಂದೆ ಮುಂದೆ ಇರುವಂಥ ಶಬ್ದಗಳನ್ನು ನಾವಿಲ್ಲಿ ನೋಡ್ಕೊಳ್ಳೋದಾದರೆ ಕೊಟ್ಟಂಥ ಕೋಡಿಂಗಿಗೆ ಡಿಕೋಡಿಂಗ್ ಯಾವ ರೀತಿಯಾಗಿ ಮಾಡಬೇಕು, ಕೋಡಿಂಗಿಗೆ ಡಿಕೋಡನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಂಡ್ರೆ ನಮಗೆ ಅತಿ ಸರಳವಾಗಿ ಏನು ಮಾಡ್ತೇವೆ ಅಂದರೆ ಈ ಸಾಮ್ಯತೆಗಳನ್ನು ಏನು ಮಾಡ್ತೀವಿ ನಾವಿಲ್ಲಿ ಬಿಡಿಸುವಂಥದ್ದು. ಈ ರೀತಿಯಾದಂಥ ಸಾಮ್ಯತೆಗಳನ್ನು ಬಿಡಿಸುವಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ಒಂದು ಇದೆಯಲ್ಲ ಈ ಪ್ಯಾಟರ್ನು ಕೋಡಿಂಗ್ ಡಿಕೋಡ್ನಲ್ಲಿ ಬಂದರೆ ಈ ಒಂದು ಪ್ಯಾಟರ್ನ್ ಏನು ಮಾಡ್ತೀವಪ್ಪ ಅಂದರೆ ನಾವಿಲ್ಲಿ ಸಾಮ್ಯತೆಯಲ್ಲಿ ಕಂಡು ಬರುವಂಥದ್ದು. ಹಾಗಾಗಿ ಕೋಡಿಂಗ್ ಮತ್ತು ಡಿಕೋಡಿಂಗ್ ಅದರ ಜೊತೆಗೆ ಸಾಮ್ಯತೆಯಲ್ಲಿ ಕೂಡ ಅದೇ ರೀತಿಯಾದಂಥ ಕ್ವಶನ್ಗಳು ಏನು ಮಾಡ್ತಾರೆ ಅಂತಂದರೆ ಕೇಳುವಂಥದ್ದು. ಹಾಗಾಗಿ ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ಕೋಡಿಂಗ್ ಡಿಕೋಡಿಂಗ್ ಜೊತೆಗೆ ಏನು ಮಾಡಬೇಕು, ಸಾಮ್ಯತೆಯನ್ನು ಕೂಡ ಏನು ಮಾಡಬೇಕು ಅಷ್ಟೇ ಇಂಪಾರ್ಟೆಂಟಾಗಿ ಏನು ಮಾಡಬೇಕು ನೋಡ್ತಾ ಹೋಗಬೇಕು. ಹಾಗಾಗಿ ಸಾಮ್ಯತೆಯ ಮೇಲೆ ಬಹಳಷ್ಟು ಕ್ವಶನ್ಗಳು ನಾವು ರಿಪೀಟ್ ಆಗಿರುವಂಥದ್ದು. ಹಾಗಾಗಿ ಎಷ್ಟೋ ಸಾರಿ ಏನು ಮಾಡಿದಾರಪ್ಪ ಅಂದರೆ ಅತಿ ಹೆಚ್ಚಾಗಿ 3-4 ಕ್ವಶನ್ಗಳನ್ನ ಇದೇ ಒಂದು ಟಾಪಿಕ್ ಮೇಲೆ ಮತ್ತು ಕೋಡಿಂಗ್ ಡಿಕೋಡಿಂಗ್ ಮೇಲೆ ಕೂಡ ಏನು ಮಾಡ್ತೀವಿ ಕೊಟ್ಟಿರುವಂಥ ಕ್ವಶನ್ ಏನು ಮಾಡ್ತಾರೆ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಹಾಗಾಗಿ ಮುಂಬರುವಂಥ ಎಲ್ಲ ಒಂದು ಎಕ್ಸಾಮ್ಗಳನ್ನ ಏನು ಮಾಡ್ತಾರೆ ಅಂದರೆ ಇದೇ ರೀತಿಯಾದ ಒಂದು ಪ್ಯಾಟರ್ನ ಇಟ್ಕೊಂಡು ಏನು ಮಾಡ್ತಾರೆ ಕ್ವಶನ್ಗಳನ್ನ ತೆಗಿತಾ ಹೋಗ್ತಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತಂದರೆ ಇವನ್ನು ಫಾಲೋ ಮಾಡಬೇಕು, ಇದೇ ಒಂದು ಪ್ಯಾಟರ್ನನ್ನು ಫಾಲೋ ಮಾಡಬೇಕು, ಕೋಡಿಂಗ್ ಡಿಕೋಡಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗಬೇಕು.
ಹಾಗಾಗಿ ನಿಮಗೆ ಸರಳವಾಗಿ ಬಿಡಿಸುವಂಥ ಸಾಧ್ಯ ಆಗ್ತಾಯಿರ್ತದೆ. ಇವತ್ತಿನ ದಿವಸದ ಈ ಒಂದು ಸೆಷನನ್ನು ಇವಲ್ಲಿಗೆ ಮುಗಿಸ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಮುಂಬರುವಂಥ ಎಲ್ಲ ಒಂದು ಎಕ್ಸಾಮ್ಗಳಿಗೆ ಒಂದು ಅತಿ ಹೆಚ್ಚಾಗಿ ಫೋಕಸನ್ನು ಮಾಡಿ, ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಏನು ಮಾಡ್ತಾರೆ ಅಂತಂದರೆ ಒಂದು ಡೇಟನ್ನು ಅನೌನ್ಸ್ ಮಾಡ್ತಾರೆ SSC JDಗೆ. ಹಾಗಾಗಿ ಕೆಲವೇ ದಿನಗಳಲ್ಲಿ ಕೂಡ ಎಕ್ಸಾಮನ್ನು ಇಲ್ಲಿ ಬರುವಂಥ ಒಂದು ಸಾಧ್ಯತೆ ಇರ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಫೋಕಸನ್ನು ಕೊಟ್ಟು ನಿಮ್ಮ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಿ, ಅತಿ ಹೆಚ್ಚಾಗಿ ಒಂದು ಹಳೆಯ ಕ್ವಶನ್ ಪೇಪರ್ಗಳನ್ನ ಅತಿ ಹೆಚ್ಚಾಗಿ ಸಾಲ್ವ್ ಮಾಡಿ. ಯಾಕಂತಂದರೆ ಅದೇ ರೀತಿಯಾದ ಪ್ಯಾಟರ್ನ್ಗಳನ್ನ, ಅದೇ ರೀತಿಯಾದ ಕ್ವಶನ್ಗಳನ್ನ ಏನು ಮಾಡ್ತಾರೆ, ರಿಪೀಟ್ ಆಗಿ ಕೇಳುವಂಥದ್ದು ಇರ್ತದೆ. ಹಾಗಾಗಿ ಮತ್ತೆ ಏನು ಮಾಡಬೇಕಂತಂದರೆ ಹಳೆಯ ಕ್ವಶನ್ ಪೇಪರ್ಗಳನ್ನು ತೆಗಿತಾ ಓದ್ತಾ ಏನು ಮಾಡ್ತಾರೆ, ಬಿಡಿಸೋದಕ್ಕೆ ಸಾಧ್ಯತೆಯನ್ನು ಇರ್ತದೆ. ಹಾಗಾಗಿ ಬಿಡಿಸಿ ಮತ್ತು ನಿಮ್ಮ ಒಂದು ಕ್ವಶನ್ಗಳನ್ನು ಅತಿ ಹೆಚ್ಚಾಗಿ ಪ್ರಾಕ್ಟೀಸ್ ಮ್ಯಾನ್ ಮೇಕ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಸಕ್ಸಸ್ಸನ್ನು ಕಾಣ್ತಾ ಇರಬೇಕು. ಹಾಗಾಗಿ ಇವತ್ತಿನ ಈ ಸೆಷನನ್ನು ಏನು ಮಾಡ್ತೀನಿ ಅಂದರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.